ನಮಸ್ಕಾರ ಫ್ರೆಂಡ್ಸ್, ಸಿನಿಮ್ಯಾಟಿಕ್ ದೆವ್ವದ ಕಥೆಗಳು ಚಾನಲ್ಗೆ ಸ್ವಾಗತ. ನಾವು ದೆವ್ವಗಳು ಬರೋದು ಪಾಳು ಬಿದ್ದ ಮನೆಗಳಲ್ಲಿ ಅಥವಾ ಕಾಡಿನಲ್ಲಿ ಮಾತ್ರ ಅಂದುಕೊಳ್ತೀವಿ. ಆದರೆ ಮಧ್ಯರಾತ್ರಿ ನೀವು ದುಡ್ಡು ಡ್ರಾ ಮಾಡೋಕೆ ಅಂತ ಒಂದು ATM ಬಾಗಿಲು ಒಳಗೆ ಹೋದಾಗ ದಿಢೀರ್ನೆ ಆ ATM ನ ಗಾಜಿನ ಬಾಗಿಲು ಲಾಕ್ ಆದ್ರೆ ಹೊರಗೆ ಬರೋಕೆ ದಾರಿ ಇಲ್ಲದೆ ಒಡ್ಡಾಡುತ್ತಿರುವಾಗ ಆ ಗಾಜಿನ ಆಚೆ ಮುಖವೇ ಇಲ್ಲದ ಒಂದು ಭೀಕರವಾದ ಆಕೃತಿ ನಿಂತು ನಿಮ್ಮನ್ನ ನೋಡುತ್ತಿದ್ದರೆ, ಇವತ್ತು ನಾನು ಹೇಳೋಕೆ ಹೊರಟಿರುವ ಬೆಂಗಳೂರಿನ ಹೊರವಲಯದ ರಾತ್ರಿ ಶಿಫ್ಟ್ ಮುಗಿಸಿ ಬರುತ್ತಿದ್ದ ಒಬ್ಬ ಯುವಕನ ಎದುರಾದ ಬೆಚ್ಚಿ ಬೀಳಿಸುವ ಘಟನೆ. ಹೆಡ್ಫೋನ್ ಹಾಕಿಕೊಳ್ಳಿ, ಕತೆ ಶುರು ಮಾಡೋಣ. ಸಮಯ ರಾತ್ರಿ 2:45. ನಾಯಕನ ಹೆಸರು ಕಾರ್ತಿಕ್. ಅವನು IT ಕಂಪನಿಯೊಳಗೆ ಸೆಕೆಂಡ್ ಶಿಫ್ಟ್ ಮುಗಿಸಿ ತನ್ನ ರೂಮ್ಗೆ ಬೈಕ್ನಲ್ಲಿ ವಾಪಸ್ ಆಗ್ತಿದ್ದಾನೆ. ಸಡನ್ ಆಗಿ ಅವನ ಊರಿನಿಂದ ಫೋನ್ ಬರುತ್ತದೆ. ತಾಯಿಗೆ ಹುಷಾರಿಲ್ಲ, ತಕ್ಷಣ ಆಸ್ಪತ್ರೆಗೆ ಸೇರಿಸಬೇಕು, ಹಣ ಕಳಿಸು ಅಂತ. ಕಾರ್ತಿಕ್ಗೆ ಗಾಬರಿಯಾಗುತ್ತದೆ. ತನ್ನ ಅಕೌಂಟ್ನಲ್ಲಿರುವ ಹಣವನ್ನ ಊರಿನವರ ಅಕೌಂಟ್ಗೆ ಹಾಕಲು ಕ್ಯಾಶ್ ಡೆಪಾಸಿಟ್ ಮಾಡೋಕೆ ಒಂದು ATM ಹುಡುಕಿಕೊಂಡು ಹೋಗ್ತಾನೆ. ಬೆಂಗಳೂರಿನ ಹೊರವಲಯದ ಒಂದು ಕತ್ತಲ ರಸ್ತೆ. ಅಲ್ಲಿ ಒಂದು ಹಳೆಯ ಒಂಟಿಯಾದ ATM ಕಾಣಿಸ್ತದೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿರಲಿಲ್ಲ. ATM ಒಳಗಿಂದ ಟ್ಯೂಬ್ಲೈಟ್ ಮಾತ್ರ ಮಿನುಗುತ್ತಿತ್ತು. ಕಾರ್ತಿಕ್ ಬೈಕ್ ನಿಲ್ಲಿಸಿ ATM ಒಳಗೆ ಹೋಗ್ತಾನೆ. ತನ್ನ ಡೆಬಿಟ್ ಕಾರ್ಡ್ ಅನ್ನ ಮಷೀನ್ಗೆ ಹಾಕ್ತಾನೆ. ಅದೇ ಸಮಯಕ್ಕೆ ಅವನ ಹಿಂದಿನಿಂದ ಒಂದು ದಪ್ಪನಾದ ಗಾಜಿನ ಬಾಗಿಲು ತಾನಾಗಿಯೇ ಜೋರಾಗಿ ಮುಚ್ಚಿಕೊಳ್ಳುತ್ತದೆ. ಕಾರ್ತಿಕ್ ತಿರುಗಿ ನೋಡ್ತಾನೆ. ಗಾಳಿಯ ವೇಗಕ್ಕೆ ಮುಚ್ಚಿಕೊಂಡಿರಬೇಕು ಅಂತ ಅಂದುಕೊಂಡು ದುಡ್ಡು ಡೆಪಾಸಿಟ್ ಮಾಡೋಕೆ ಸ್ಕ್ರೀನ್ ಕಡೆ ತಿರುಗುತ್ತಾನೆ. ಆದರೆ ATM ಸ್ಕ್ರೀನ್ ದಿಢೀರನೆ ಬ್ಲಾಕ್ ಆಗಿ ಗ್ಲಿಚ್ ಆಗೋಕೆ ಶುರುವಾಗುತ್ತದೆ. ಸ್ಕ್ರೀನ್ ಮೇಲೆ ಯಾವುದೇ ಆಪ್ಷನ್ ತೋರಿಸ್ತಿಲ್ಲ. ಸರಿ, ಬೇರೆ ATMಗೆ ಹೋಗೋಣ ಅಂತ ಕಾರ್ತಿಕ್ ಆ ಗಾಜಿನ ಬಾಗಿಲನ್ನ ಎಳೆಯಲು ಟ್ರೈನ್ ಮಾಡ್ತಾನೆ. ಆದರೆ ಬಾಗಿಲು ಜಾಮ್ ಆಗಿದೆ. ಎಷ್ಟೇ ಒದ್ದಾಡಿದರೂ ಅದು ಓಪನ್ ಆಗ್ತಿಲ್ಲ. ATM ನ ಒಳಗೆ AC ಕೆಲಸ ಮಾಡ್ತಿಲ್ಲ. ವಿಪರೀತ ಸೆಕೆ ಶುರುವಾಗುತ್ತದೆ. ಕಾರ್ತಿಕ್ ಬಾಗಿಲಿಗೆ ಗುದ್ದುತ್ತಾನೆ. ಹೊರಗಡೆ ಯಾರಾದರೂ ಬರ್ತಾರಾ ಅಂತ ನೋಡ್ತಾನೆ. ಇಡೀ ರಸ್ತೆ ಖಾಲಿ. ಆಗ ಅವನ ಹಿಂದಿಯಿಂದ ಆ ATM ಮಷೀನ್ ನಿಂದ ತಾನಾಗಿ ಒಂದು ರಸೀದಿ ಪ್ರಿಂಟ್ ಆಗಿ ಹೊರಬರುತ್ತದೆ. ಕಾರ್ತಿಕ್ ಆಶ್ಚರ್ಯದಿಂದ ಆ ಸ್ಲಿಪ್ ಅನ್ನ ಎತ್ತಿ ನೋಡ್ತಾನೆ. ಅದರಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಇರಲಿಲ್ಲ. ಬದಲಾಗಿ ಇಂಗ್ಲಿಷ್ನಲ್ಲಿ ಹೀಗೆ ಟೈಪ್ ಆಗಿತ್ತು: ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಕಾರ್ತಿಕ್. ನಿನಗೋಸ್ಕರ ಕಾಯ್ತಾ ಇದ್ದೀನಿ ಕಾರ್ತಿಕ್ ಅಂತ. ಕಾರ್ತಿಕ್ನ ಬೆನ್ನು ಉರಿಯಲ್ಲಿ ನಡುಕ ಶುರುವಾಗುತ್ತದೆ. ಮಷೀನ್ಗೆ ತನ್ನ ಹೆಸರು ಹೇಗೆ ಗೊತ್ತು? ಯಾರೋ ನನ್ನ ಜೊತೆ ಫ್ರ್ಯಾಂಕ್ ಮಾಡ್ತಿದ್ದಾರೆ ಅಂದುಕೊಂಡು ಯಾರದು ಅಂತ ಜೋರಾಗಿ ಕೂಗುತ್ತಾನೆ. ATM ಒಳಗಿಂದ ಟ್ಯೂಬ್ಲೈಟ್ ಈಗ ಕಂಪ್ಲೀಟ್ ಆಗಿ ಆಫ್ ಆಗುತ್ತದೆ, ಮತ್ತೆ ಆನ್ ಆಗುತ್ತದೆ. ಕಾರ್ತಿಕ್ ಭಯದಿಂದ ಆ ಗಾಜಿನ ಬಾಗಿಲ ಮೂಲಕ ಆಚೆಯ ಕಡೆ ನೋಡ್ತಾನೆ. ರಸ್ತೆಯ ಆ ಕಡೆ ಸ್ಟ್ರೀಟ್ ಲೈಟ್ ನ ಕತ್ತಲಲ್ಲಿ ಒಬ್ಬ ಎತ್ತರವಾದ ವ್ಯಕ್ತಿ ನಿಂತಿದ್ದ. ಅವನ ಕಪ್ಪು ಬಣ್ಣದ ಉದ್ದನೆಯ ರೇನ್ ಕೋಟ್ ಹಾಕಿದ್ದ. ಮುಖ ಕಾಣಿಸ್ತಿಲ್ಲ. ಕಾರ್ತಿಕ್ ಆ ಗಾಜಿನ ಮೇಲೆ ಕೈ ಇಟ್ಟು, ಬ್ರದರ್, ಸ್ವಲ್ಪ ಬಾಗಿಲು ತೆಗೆಯಕ್ಕೆ ಹೆಲ್ಪ್ ಮಾಡ್ತೀರಾ? ಲಾಕ್ ಆಗಿದೆ ಅಂತ ಕೂಗ್ತಾನೆ. ಆ ಕಪ್ಪು ಕೋಟ್ ಹಾಕಿದ ವ್ಯಕ್ತಿ ಯಾವುದೇ ಪ್ರತಿಕ್ರಿಯೆ ನೀಡದೆ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಡುತ್ತಾ ರಸ್ತೆ ದಾಟಿ ATM ಕಡೆಗೆ ಬರಲು ಶುರು ಮಾಡುತ್ತಾನೆ. ಆ ವ್ಯಕ್ತಿ ಬಂದು ನೇರವಾಗಿ ATM ನ ಗಾಜಿನ ಬಾಗಿಲ ಆಚೆ ನಿಲ್ಲುತ್ತಾನೆ. ಕಾರ್ತಿಕ್ ಒಳಗಡೆಯಿಂದ ಆಶಾವಾದದಿಂದ ನೋಡ್ತಾನೆ. ಆದರೆ ಹತ್ತಿರದಿಂದ ನೋಡಿದಾಗ ಕಾರ್ತಿಕ್ನ ಎದೆ ಒಡೆದುಕೊಳ್ಳುತ್ತದೆ. ಆ ವ್ಯಕ್ತಿಗೆ ಮುಖವೇ ಇರಲಿಲ್ಲ. ಕಣ್ಣುಗಳಿರಬೇಕಾದ ಜಾಗದಲ್ಲಿ ಕೇವಲ ಕಪ್ಪು ಬಣ್ಣದ 2 ಆಳವಾದ ರಂಧ್ರಗಳಿದ್ದವು ಮತ್ತು ಅವನ ಬಾಯಿಯಿಂದ ಕಪ್ಪು ರಕ್ತ ಸುರಿಯುತ್ತಿತ್ತು. ಅದು ಮನುಷ್ಯನಲ್ಲ, ಅದು ಸಾವು. ಆ ಭೀಕರವಾದ ಆಕೃತಿ ತನ್ನ ಉದ್ದನೆಯ ಕೊಳೆಯಾದ ಉಗುರುಗಳಿಂದ ATM ನ ಗಾಜಿನ ಮೇಲೆ ನಿಧಾನವಾಗಿ ಗೀಚಲು ಶುರು ಮಾಡುತ್ತದೆ. ಕಾರ್ತಿಕ್ ಪ್ರಾಣಭಯದಿಂದ ಕಿರುಚಿಕೊಂಡು ATM ನ ಮೂಲೆಗೆ ಹೋಗಿ ಮುದುರಿಕೊಳ್ಳುತ್ತಾನೆ. ಆ ಆಕೃತಿ ಗಾಜಿಗೆ ತನ್ನ ರಕ್ತಸಿಕ್ತವಾದ ಮುಖವನ್ನು ಒತ್ತಿ ವಿಕಾರವಾಗಿ ನಗಲು ಶುರು ಮಾಡುತ್ತದೆ. ಕಾರ್ತಿಕ್ ಅಳುತ್ತಾ ತನ್ನ ಮೊಬೈಲ್ ತೆಗೆದು ಪೊಲೀಸರಿಗೆ ಕಾಲ್ ಮಾಡಲು ಟ್ರೈನ್ ಮಾಡ್ತಾನೆ. ಆದರೆ ನೆಟ್ವರ್ಕ್ 0 ಆಗಿತ್ತು. ಹೊರಗಡೆ ಆ ಆಕೃತಿ ಗಾಜಿಗೆ ಗುದ್ದುವುದನ್ನು ನಿಲ್ಲಿಸಿ ಸಡನ್ ಆಗಿ ಮಾಯವಾಗುತ್ತದೆ. ಹೋಯ್ತಾ ಅಂತ ಕಾರ್ತಿಕ್ ಆಳವಾಗಿ ಉಸಿರು ಬಿಡುತ್ತಾನೆ. ಆದರೆ ಅದೇ ಕ್ಷಣದಲ್ಲಿ ATM ಮಷೀನ್ ನಿಂದ ಮತ್ತೊಂದು ಸ್ಕ್ರೀನ್ ಪ್ರಿಂಟ್ ಆಗಿ ಬರುತ್ತದೆ. ಕಾರ್ತಿಕ್ ನಡುಗುವ ಕೈಯಿಂದ ಆ ಸ್ಲಿಪ್ ಅನ್ನ ಎತ್ತಿಕೊಳ್ಳುತ್ತಾನೆ. ಅದರಲ್ಲಿ ಬರೆದಿತ್ತು: ಲುಕ್ ಬಿಹೈಂಡ್ ಯು, ನಿನ್ನ ಹಿಂದೆ ನೋಡು ಅಂತ.
ಕಾರ್ತಿಕ್ ಉಸಿರು ಬಿಗಿದಿಳಿದು ನಿಧಾನವಾಗಿ ತನ್ನ ಹಿಂದೆ ಆ ಎಟಿಎಂನ ಕಿರಿದಾದ ಮೂಲೆಯ ಕಡೆ ತಿರುಗಿ ನೋಡ್ತಾನೆ. ಆ ಕಪ್ಪು ರೇನ್ ಕೋಟ್ ಹಾಕಿದ ಕಣ್ಣಿಲ್ಲದ ದೆವ್ವ ಈಗ ಎಟಿಎಂನ ಒಳಗೆ ಕಾರ್ತಿಕ್ನ ಹಿಂದೆಯೇ ನಿಂತಿತ್ತು. ಅದು ರಕ್ತಸಿಕ್ತವಾದ ಕೈಯನ್ನ ಕಾರ್ತಿಕ್ಗೆ ಕುತ್ತಿಗೆಯತ್ತ ಚಾಚುತ್ತದೆ. ಎಟಿಎಂನ ಲೈಟ್ಸ್ ಪೂರ್ತಿ ಆಫ್ ಆಗುತ್ತದೆ. ಕಾರ್ತಿಕ್ನ ಭೀಕರವಾದ ಕಿರುಚಾಟದೊಂದಿಗೆ ಸ್ಕ್ರೀನ್ ಲಾಕ್ ಆಗುತ್ತದೆ. ಗೆಳೆಯರೇ, ಇದು ಅರ್ಬನ್ ಹಾರರ್. ಪ್ರತಿದಿನ ನಾವು ಹೋಗುವ ಎಟಿಎಂ ಒಳಗೆ ಬಾಗಿಲು ಲಾಕ್ ಆಗಿ ಆ ಕತ್ತಲಲ್ಲಿ ನಾವು ಒಂಟಿಯಾದರೆ ಏನಾಗಬಹುದು ಅಂತ ಊಹಿಸಿಕೊಂಡರೆ ಮೈ ಜುಮ್ ಎನ್ನುತ್ತೆ ಅಲ್ವಾ? ನೀವು ಯಾವತ್ತಾದ್ರೂ ರಾತ್ರಿ ಒಂಟಿಯಾಗಿ ಎಟಿಎಂಗೆ ಹೋದಾಗ ನಿಮಗೆ ವಿಚಿತ್ರವಾದ ಅನುಭವ ಆಗಿದ್ಯಾ? ದಯವಿಟ್ಟು ಕಮೆಂಟ್ ಮಾಡಿ. ಈ ಬೆಚ್ಚಿ ಬೀಳಿಸುವ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಪ್ರತಿಯೊಂದು ಸಪೋರ್ಟ್ ನನಗೆ ಸ್ಫೂರ್ತಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್.